ಕ್ರಿಕೆಟ್ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರಿಗೆ ಉಡುಪಿ ಜಿಲ್ಲೆಯ ಕಾಪು ಕ್ಷೇತ್ರದೊಂದಿಗೆ ವಿಶೇಷವಾದಂಥ ನಂಟಿದೆ. ಅಂದು ತಂಡದ ನಾಯಕನಾಗುವುದಕ್ಕೆ ಆಶೀರ್ವಾದ ಮಾಡಿದಂಥ ಮಾರಿಗುಡಿ ದೇವಿಯ ಸನ್ನಿಧಿಯಲ್ಲೀಗ ಮತ್ತೊಂದು ಪೂಜೆಗೆ ವೇದಿಕೆ ಸಿದ್ಧವಾಗ್ತಿದೆ. ಉಡುಪಿಯ ಅಳಿಯ ಸೂರ್ಯಕುಮಾರ್ ಯಾದವ್ ಟಿ20 ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಮಾರಿಗುಡಿ ಪೂಜೆಗೆ ಸಿದ್ಧತೆ. ಸೂರ್ಯಕುಮಾರ್ ಯಾದವ್ ಅವರ ಪತ್ನಿ ದೇವಿಶಾ ಶೆಟ್ಟಿ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮೂಲದವರು. ಕಾಪು ಮೂಲದ ದೇವಿಶಾ ಶೆಟ್ಟಿ ಕುಟುಂಬ ಸದ್ಯ ಮುಂಬೈನಲ್ಲಿ ವಾಸವಾಗಿದೆ. ಆದರೆ ಕಾಪುವಿನ ಹೊಸ ಮಾರಿಗುಡಿ ಅಮ್ಮನವರ ಪರಮ ಭಕ್ತರಾಗಿದ್ದಾರೆ. ಕಾಪು ಹೊಸ ಮಾರಿಯಮ್ಮ ದೇವಸ್ಥಾನವು ಸೂರ್ಯಕುಮಾರ್ ಯಾದವ್ ಪತ್ನಿಯ ಕುಟುಂಬದ ಆರಾಧ್ಯ ಕ್ಷೇತ್ರವಾಗಿದೆ. ಸೂರ್ಯಕುಮಾರ್ ಯಾದವ್ ಮತ್ತು ದೇವಿಶಾ ಶೆಟ್ಟಿ ದಂಪತಿ ಈಗಾಗಲೇ 2 ಬಾರಿ ಕಾಪು ಮಾರಿಗುಡಿಗೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆದಿದ್ದಾರೆ. 2024ರ ಜುಲೈ 9ರಂದು ಅವರು ಕಾಪು ಮಾರಿಗುಡಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ದೇವಾಲಯಕ್ಕೆ ಕಂಬವನ್ನ ದಾನವಾಗಿ ನೀಡಿದರು. ಅದಾದ ನಂತರ ಕೇವಲ 9 ದಿನಗಳಲ್ಲಿ ಜುಲೈ 18ರಂದು ಸೂರ್ಯಕುಮಾರ್ ಯಾದವ್ ಅವರನ್ನ ಭಾರತೀಯ ಟಿ20 ಕ್ರಿಕೆಟ್ ತಂಡದ ನಾಯಕನಾಗಿ ಘೋಷಿಸಲಾಗಿತ್ತು. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ರಾಜಶ್ರೀ ವಾಸುದೇವ್ ಶೆಟ್ಟಿ ಒಂದು ಮಾತನ್ನು ಹೇಳ್ತಾರೆ, ಆದರೆ ಕಾಪು ನಮ್ಮನ ಆಶೀರ್ವಾದ ಅಂತ ಹೇಳ್ತಾರೆ. ಆವಾಗ ಸೂರ್ಯಕುಮಾರ್ ಯಾದವ್ ಅವರ ಬಾಯಲ್ಲೇ ಹೇಳಿದರು, ಕಾಪು ನಮ್ಮನ ಆಶೀರ್ವಾದ ಎಂಬ ಮಾತನ್ನು ಅವರು ಹೇಳ್ತಾರೆ. ಕೇವಲ 9 ದಿವಸದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಟಿ20 ಇಂಡಿಯಾ ಟೀಮ್ನ, ನಮ್ಮ ದೇಶದ ಟೀಮ್ನ ಕ್ಯಾಪ್ಟನ್ ಆಗಿ ಹೊರಹೊಮ್ಮುತ್ತಾರೆ. ಅಮ್ಮನ ಸನ್ನಿಧಿಯಲ್ಲಿ ಆಡಿದ ಮಾತು ಸತ್ಯವಾಗಿದೆ. ತಂಡದ ಕ್ಯಾಪ್ಟನ್ ಆಗಲೆಂದು ಹರಿಸಿದ್ದ ಮಾತು ನಿಜವಾಗಿತ್ತು. ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅರ್ಚಕರು ಸೂರ್ಯಕುಮಾರ್ಗೆ ಆಶೀರ್ವಾದ ನೀಡಿದರು. ಮುಂದಿನ ದಿನಗಳಲ್ಲಿ ಭಾರತೀಯ ತಂಡದ ನಾಯಕನಾಗಲೆಂದು ಶುಭ ಹಾರೈಸಿದ್ರು. ದೇವಿಯ ಸನ್ನಿಧಿಯಲ್ಲಿ ಆಡಿದ ಮಾತು ಸತ್ಯವಾಗಿತ್ತು. ಯಶಸ್ಸು ಸೂರ್ಯಕುಮಾರ್ ಯಾದವ್ರನ್ನ ಅರಸಿ ಬರ್ತಿದೆ ಎಂಬ ಮಾತು ಭಕ್ತರಲ್ಲಿ ಕೇಳಿ ಬರ್ತದೆ. ವಿಶ್ವಕಪ್ ಗೆಲುವಿನ ಬೆನ್ನಲ್ಲೇ ಇದೀಗ ಸೂರ್ಯಕುಮಾರ್ ಯಾದವ್ ದಂಪತಿ ಮತ್ತೆ ಕ್ಷೇತ್ರಕ್ಕೆ ಭೇಟಿ ನೀಡಬೇಕು ಅಂತ ದೇವಸ್ಥಾನದ ಪ್ರಮುಖರು ಸಂಕಲ್ಪ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ದೇವಿಗೆ ಬೆಲ್ಲ ಮತ್ತು ಸಕ್ಕರೆಯ ತುಲಾಭಾರ ನಡೆಸುವ ಸಂಕಲ್ಪವನ್ನು ಭಕ್ತರು ವ್ಯಕ್ತಪಡಿಸಿದ್ದಾರೆ. ಅಂದರೆ ಸೂರ್ಯಕುಮಾರ್ ಯಾದವರ ಅತ್ತೆ ಅವರಿಬ್ಬರಿಗೂ ನಾನು ಮೆಸೇಜನ್ನು ಹಾಕಿದ್ದೇನೆ. ಇಂಡಿಯಾ ನಮ್ಮ ಟಿ20 ಕ್ರಿಕೆಟ್ ಟೀಮ್ ಗೆಲ್ಲಬೇಕು, ಗೆಲ್ತದೆ. ಗೆದ್ದ ನಂತರ ಅವರಿಬ್ಬರೂ ಕೂಡ ಈ ಸನ್ನಿಧಾನಕ್ಕೆ, ಕಾಪು ಹೊಸ ಮಾರಿಯಮ್ಮನ ಸನ್ನಿಧಾನಕ್ಕೆ ಬಂದು ಅವರನ್ನು ತುಪ್ಪ ಮತ್ತು ಸಕ್ಕರೆಯಲ್ಲಿ ಅವರ ಇಬ್ಬರ ತುಲಾಭಾರವನ್ನು ನಾನು ಮಾಡಿಸ್ತೇನೆ ಎಂಬ ಮಾತನ್ನು ಅವರಿಗೆ ಮೆಸೇಜ್ ಹಾಕಿದಾಗ ಅವರು ಭಕ್ತಿಯಿಂದ ಕೈ ಮುಗಿದು ಆ ಮೆಸೇಜನ್ನು ಹಿಂದೆ ಕಳಿಸಿದ್ದಾರೆ. ಒಟ್ಟಾರೆ ಕಾಪು ಹೊಸ ಮಾರಿಯಮ್ಮ ದೇವಿಯ ಮಹಿಮೆಗೆ ಇದು ಮತ್ತೊಂದು ಸಾಕ್ಷಿಯಾಗಿದೆ. ಸೂರ್ಯಕುಮಾರ್ ಯಾದವ್ ಭಾರತದ ಕೀರ್ತಿ ಪತಾಕೆಯನ್ನ ಜಗದಗಲ ಹಾರಿಸಲಿ ಎನ್ನುವ ಆಶಯ ನಮ್ಮದು. ಪ್ರಜ್ವಲ್ ಅಮೀನ್, ಟಿವಿ9 ಉಡುಪಿ.